ಗಿಡಕ್ಕೆ ನೀರು ಗೊಬ್ಬರ ಕೊಟ್ರೇನೆ ಅದು ಗಿಡ ಮರ ಆಗೋದು, ಚೆನ್ನಾಗಿ ಬೆಳೆಯೋದು ಅಲ್ವಾ? ರಿಲೇಷನ್ಶಿಪ್ಪು ಹಾಗೇನೆ. ನಿನಗಿನ್ನೂ ಸಿಂಪಲಾಗಿ ಅರ್ಥ ಮಾಡಿಸ್ತೇನಪ್ಪ. ನಾಯಿಗೆ ಬಿಸ್ಕೆಟ್ ಹಾಕೋದೇ ರಿಲೇಷನ್ಶಿಪ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಸುತ್ತ ಯಾರಾದರೂ ಲವ್ ಅನ್ನೋ ಬಿಸ್ಕೆಟ್ ಹಾಕ್ತಾರ, ಕೇರ್ ಅನ್ನೋ ಬಿಸ್ಕೆಟ್ ಹಾಕ್ತಾರ, ಅಟೆನ್ಷನ್ ಅನ್ನೋ ಬಿಸ್ಕೆಟ್ ಹಾಕ್ತಾರ ಅಂತ ಪ್ರತಿಯೊಬ್ಬನು ಕಾಯ್ತಾ ಇರ್ತಾನೆ ಕಣ. ಯಾವ ಮೊಮೆಂಟಲ್ಲಿ ಅವನಿಗೆ ಯಾರಾದರೂ ಆ ಥರದ್ದೊಂದು ಬಿಸ್ಕೆಟ್ ಎಸಿತಾರೋ ಅವನ ಆ ಕಡೆ ವಾಲ್ತಾನೆ, ಅವ್ರಿಗೆ ಹತ್ರ ಆಗ್ತಾನೆ, ಅವ್ರ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊತಾನೆ. ಅಷ್ಟೇ ರಿಲೇಷನ್ಶಿಪ್ ಫಾರ್ಮುಲಾ. ಇದನ್ನ ಯಾವತ್ತಿದ್ರೂ ತಲೆಯಲ್ಲಿ ಇಟ್ಕೋ. ಅರ್ಥ ಆಯ್ತಲ್ಲ? ನೀನು ಈ ಮಂತ್ರನ ಫಾಲೋ ಮಾಡು, ಅವಳು 100% ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾಳೆ, ನೋಡ್ತಾ ಇರು. ಸರಿ ಬಾಸ್, ನೀವು ಹೇಳ್ದಾಗೆ ಮಾಡ್ತೀನಿ. ಸಮಾಧಾನ. ಹಾಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊ. ಕ್ಯಾಲೆಂಡ್ರಲ್ಲಿ ಬರೋವಂಥ ಒಂದಷ್ಟು ಹೆಣ್ಮಕ್ಕಳ ಇಂಪಾರ್ಟೆಂಟ್ ಇವೆಂಟ್ನ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡು. ವುಮೆನ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಈ ಥರದ್ದು. ಯಾಕೆ ಬಾಸ್? ನೀನು ವರ್ಷ ಪೂರ್ತಿ ಹಾಯ್, ಹಲೋ, ಹೌ ಆರ್ ಯು, ವಾಟ್ ಯು ಡೂಯಿಂಗ್ ಅಂತ ಕೇಳೋದು ಒಂದೇ. ಆ್ಯಂಡ್ ಈ ಥರ ಸ್ಪೆಷಲ್ ಒಕೇಶನಲ್ಲಿ ಮೊಬೈಲ್ ತೊಗೊಂಡು 2 ರೋಸು 4 ಹಸಿರೆಲ್ಲ 1-2 ಹಾರ್ಟ್ನ ಹಾಕಿ ಮೆಸೇಜ್ ಕಳಿಸ್ತೀಯಲ್ಲ, ಅದು ಒಂದೇ. ಸ್ಪೆಷಲ್ ಫೀಲ್ ಕೊಡುತ್ತೆ ಕಣೋ ಅದು. ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಈಗೆಲ್ಲ ಜನ ಫಾರ್ಮಾಲಿಟಿನೇ ಇಷ್ಟಪಡೋದಪ್ಪ, ಅದಕ್ಕೆ ಇಂಪ್ರೆಸ್ ಆಗೋದು. ಇದನ್ನ ವರ್ಕೌಟ್ ಮಾಡಿ ನೋಡು. ಓಕೆ ಬಾಸ್, ನೀವು ಹೇಳಿದನ್ನೆಲ್ಲ ಕ್ಲೀನಾಗಿ ಮೈಂಡಲ್ಲಿ ನೋಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಒಂದೊಂದೇ ಬಿಟ್ಕೊಂಡು ಹೋಗ್ತೀನಿ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಬಾಸ್. ಇಷ್ಟೊಂದೆಲ್ಲ ಒಳ್ಳೆ ಟಿಪ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಸ್. ಇಷ್ಟ ಅಲ್ಲ ಕಣೋ, ಇನ್ನು ತುಂಬ ಬೇಜಾನಿದೆ. ಗೊತ್ತಾಗತ್ತಪ್ಪ, ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಗೊತ್ತಾಗೋದು ತುಂಬ ಇದೆ. ಕಾಯ್. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕಮ್ಮ ನೀನು ಒಂದು ಮಾತು ಆಡ್ತಾ ಇಲ್ಲ? ನೋಡು, ಈ 5 ವರ್ಷದಲ್ಲಿ ನಿನ್ನ ಮಗ ಬೆಳೆದಿದ್ದಾನೆ. ಅವನು ತನ್ನ ತಂದೆ ಮುಖನ ನೋಡೇ ಇಲ್ಲ. ತನ್ನ ತಂದೆ ನೋಡಬೇಕು, ಅವ್ರ ಜೊತೆ ಸಮಯ ಕಳೀಬೇಕು ಅಂತ ಅವನಿಗೆ ಅನ್ಸೋದಿಲ್ವಾ? ಅವನಿಂದ ಇದನ್ನೆಲ್ಲ ಕಿತ್ಕೋತಾ ಇದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅವನು ನಿನಗೆ ಹೇಳದೇ ಇರ್ಬೋದು, ಆದರೆ ಅವನು ಒಳಗಡೆ ಅಂಥ ಒಂದು ಆಸೆ ಇದ್ದೇ ಇರುತ್ತೆ. ಅವನು ಬೇರೆ ಮಕ್ಕಳು ಅವ್ರ ಅಪ್ಪ ಅಮ್ಮಂದ್ರ ಜೊತೆ ಇರೋದನ್ನ ನೋಡಿದಾಗ ಅವನಿಗೂ ಒಳಗನ್ಸಿರತ್ತೆ, ನಮ್ಮ ಅಪ್ಪ ಅಮ್ಮನು ಯಾಕೆ ಹೀಗೆ ಜೊತೆಗಿರಬಾರ್ದು, ನನಗೆ ಯಾಕೆ ಈ ಭಾಗ್ಯ ಇಲ್ಲ ಅಂತ. ನೀನು ಅದನ್ನ ಅರ್ಥ ಮಾಡ್ಕೋಬೇಕು ಕಂದ. ಶ್ರೀರಾಮಚಂದ್ರ ಶಾಂತ ಮೂರ್ತಿನೇ ಇರಬಹುದು, ಆದ್ರೆ ಸಮಯ ಬಂದಾಗ ರಾವಣನ ಸಂಹಾರ ಮಾಡ್ಲಿಲ್ವಾ? ನಮ್ಮ ಮಳಿಯಂದ್ರು ಹಾಗೆ, ಅವ್ರಿಗೆ ಚೆನ್ನಾಗಿ ಗೊತ್ತು ಯಾವಾಗ ಏನು ಮಾಡಬೇಕು, ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅಷ್ಟಿಲ್ಲದೆ ಅಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸಕ್ಕಾಗ್ತಿತ್ತ ಅವ್ರಿಗೆ? ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಕ್ಕಾಗ್ತಿತ್ತ? ನೀನೇ ಯೋಚನೆ ಮಾಡು, ಅವರೇನಷ್ಟು ವೀಕ? ಅದು ಅಲ್ಲದೆ ನೋಡು, ನೀನು ಮಗು ಸತ್ತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಗು ಬದುಕಿದೆಯಲ್ಲ, ಅದನ್ನ ಇಬ್ರು ಸೇರಿ ಹುಡುಕ್ಬೇಕು ಅಂತ ತೀರ್ಮಾನ ಮಾಡಿದಿರಲ್ಲ. ಇಷ್ಟಿದ್ಮೇಲೆ ಒಂದಾಗೋದಕ್ಕೆ ಏನು ಪ್ರಾಬ್ಲಮ್ಮು? ನೋಡು, ನಿನ್ನ ಅಪ್ಪನಾಗಿ ಅಲ್ಲ, ಒಬ್ಬ ಹಿತೈಷಿಯಾಗಿ, ಒಬ್ಬ ಹಿರಿಯನಾಗಿ ನನಗಿದು ಸರಿ ಕಾಣ್ತಾ ಇಲ್ಲ. ನೀನು ಅಳಿಯಂದ್ರು ದೂರ ದೂರ ಇರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ದಯವಿಟ್ಟು ಒಂದಾಗಿ ನಮ್ಮ ಬದುಕು ನಾವು ಕಟ್ಕೊಂಡಂಗೆ, ನಾವು ಭಾವಿಸ್ದಂಗೆ ನಮ್ಮ ಬದುಕಿನ ಬಣ್ಣನ ನಾವೇ ತುಂಬ್ಕೋಬೇಕು. ಬರೀ ಕತ್ಲನ್ನೇ ನೋಡಬಾರ್ದು, ಅದೇ ಬದುಕು ಅನ್ಕೋಬಾರ್ದು. ಸೂರ್ಯಾಸ್ತ ಇದೆ ಅಂದಮೇಲೆ ಸೂರ್ಯೋದಯನೂ ಇದ್ದೇ ಇರುತ್ತಲ್ವಾ? ನಾವು ಅದರ ಕಡೆ ನೋಡಬೇಕು, ಆಶಾವಾದಿಗಳಾಗಬೇಕು. ಬರೀ ಸಮಸ್ಯೆ ನೋಡಬಾರ್ದು, ಪರಿಹಾರನೂ ಹುಡ್ಕೋಬೇಕು. ಅದೇ ಜೀವನ. ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಸುತ್ತ ಗೋಡೆಗಳು ಬೇಲಿಗಳು ಬೆಳ್ಕೊಂಡ್ಬಿಟ್ಟಿರುತ್ತೆ. ನಾವು ಅದರಿಂದ ಆಚೆ ನೋಡದೆ ಹೋದ್ರೆ ಬದುಕಿನ ಸತ್ಯ ಗೊತ್ತಾಗಲ್ಲ ಮಗಳೇ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ದೇಶದ ದೊಡ್ಡ ಶಕ್ತಿ, ಈ ನೆಲದ ದೊಡ್ಡ ಶಕ್ತಿ ಕುಟುಂಬ ವ್ಯವಸ್ಥೆ. ಅದನ್ನ ನಾವು ಉಳಿಸ್ಬೇಕು, ಗಟ್ಟಿಯಾಗಿ ಬೆಳೆಸ್ಬೇಕು. ಅದರ ಹಿಂದೆ ರಾಜಿಗಳಿರುತ್ತೆ, ದಾಕ್ಷಿಣ್ಯಗಳಿರುತ್ತೆ, ಹೊಂದಾಣಿಕೆ ಇರುತ್ತೆ, ಕೊಟ್ಟು ತಗೊಳ್ಳೋದಿರುತ್ತೆ, ಬಿಟ್ಕೊಡೋದಿರುತ್ತೆ. ಈ ರಾಜಿ ದಾಕ್ಷಿಣ್ಯಗಳನ್ನ ಒಪ್ಕೊಳ್ಳದೆ ಹೋದ್ರೆ ಸಂಸಾರ ವ್ಯವಸ್ಥೆ ಉಳಿಯೋದಿಲ್ಲ ಮಕ್ಕಳೇ. ಅದು ಅಲ್ಲದೆ
ಈ ಸೃಷ್ಟಿನಲ್ಲಿ ಗಂಡು ಹೆಣ್ಣು ಅಂತ ಇರೋದೇ ಸಂಸಾರ ಮಾಡೋದಿಕ್ಕೆ. ಗಂಡು ಹೆಣ್ಣು ಸೇರ್ಲೇಬೇಕು, ಒಂದಾಗಿ ಬಾಳ್ಬೇಕು, ಆಗ್ಲೇ ಈ ಪ್ರಪಂಚ ಮುಂದುವರಿಯೋದು. ಅದೇ ಬೇಡ ಅಂದ್ರೆ, ಅದನ್ನ ಬಿಟ್ಟಿರ್ತೀನಿ ಅಂದ್ರೆ ಹೇಗಾಗತ್ತೆ ಕಂದ? ಅದು ಪ್ರಕೃತಿಗೂ ವಿರುದ್ಧ, ಮನಸ್ಸಿಗೂ ವಿರುದ್ಧ. ಯೋಚನೆ ಮಾಡು. ಏನೋ ನನ್ನ ಮನಸ್ಸಿಗೆ ತೋಚಿದ್ದನ್ನ ನಾನು ಹೇಳಿದ್ದೀನಿ, ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಮಿಕ್ಕಿದ್ದು ನಿನಗೆ ಬಿಟ್ಟಿತ್ತು. ನಾ ಬರ್ತೀನಿ. ಅಪ್ಪ, ನೀವು ಹೇಳೋದು ಸರಿ ಅಂತ ಅನಿಸ್ತದಪ್ಪ. ನಾವಿಬ್ಬರಿಂದ ದೂರ ಇರಬಾರ್ದು. ಕಂದ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸಂತೋಷ ಮಗಳೇ. ನಾನು ಅಳಿಯಂದ್ರೆ ಫೋನ್ ಮಾಡ್ತೀನಿ, ನೀನು ಅವ್ರ ಹತ್ರ ಎಲ್ಲ ಹೇಳ್ಕೊಂಬಿಡು. ಆಮೇಲೇನಾಯ್ತು ಅಂತ ನನಗೆ ಕಾಲ್ ಮಾಡಿ ಹೇಳು, ಓಕೆನಾ? ಸಂತೋಷ ಮಗಳೇ. ತುಂಬ ಖುಷಿ ಆಯಿತು.